ಅಲ್ಲ ಈಗ ರೀಸನ್ಸ್ ಬಹಳ ಇರುತ್ತೆ. ಹೌದು. ಈಗ ನಮ್ಮ ಕ್ಷೇತ್ರಕ್ಕೆ ಯಾವಾಗ್ಲೂ ಭೇಟಿ ಕೊಟ್ಟಿಲ್ಲ, ಅಪರೂಪಕ್ಕೆ ಯಾರೋ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರು ನಾವು ಸನ್ಮಾನ ಮಾಡ್ತಿರ್ತೀವಿ, ಹೌದಾ? ಅಥವಾ ನಮ್ದು ಯಾವ್ದೋ ಒಂದು ಕೆಲಸ ಕಾರ್ಯ ಮಾಡಿಕೊಟ್ರು ಅಂತ ಹೇಳಿ ಸನ್ಮಾನ ಮಾಡ್ತಿರ್ತೀವಿ. ನಿನ್ನೆ ನೀವು ಸನ್ಮಾನ ಏನಾದ್ರು ಅಂತದ್ದೇನಾದ್ರು ಪರ್ಟಿಕ್ಯುಲರ್ ಏನಾದ್ರು ಇತ್ತಾ? ಆ ತರ ಏನಿಲ್ಲ. ದಿನೇಶ್ ಗುಂಡಸ್ವಾಮಿ ಯಾರು ಬೇಕಾದ್ರೂ ನೋಡ್ಬೋದು, ಯಾವಾಗ್ಲೂ ನಮ್ಮ ಏರಿಯಾದಲ್ಲೇ ಇರ್ತಾರೆ. ಏನೋ ಆಶ್ಚರ್ಯ ಅಂತ ಕಾಣಿಸಲ್ಲ. ಯಾಕಂದ್ರೆ ಅವರು ಅಲ್ಲೇ ಜನರ ಮಧ್ಯೆ ಓಡಾಡ್ತಾ ಇರ್ತಾರೆ. ಅಂದ್ರೆ ನಾವು ಉದ್ದೇಶ ಏನಂದ್ರೆ ನಮ್ಮ ಸಂಘಟನೆದಲ್ಲೆಲ್ಲ ಸೇರಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಅವ್ರ ಮನೇಲಿ ಹೋಗಿ ಭೇಟಿಯಾಗಿ ಜಸ್ಟ್ ಒಂದು ಸ್ವೀಟ್ ಕೊಟ್ಟು ಒಂದು ಹಾರ ಹಾಕಿ ಬಂದಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಫೈನ್. ಈಗ ವಿಜಯ್ ಅವರು ಮುಂದಿನ ಲೆಕ್ಕಾಚಾರ ಏನು, ನಿಮ್ಮ ಜೊತೆ ಏನಾದರೂ ಶೇರ್ ಮಾಡಿದಾರ ಸಂಘಗಳ ಜೊತೆ, ಫ್ಯಾನ್ಸ್ ಜೊತೆ ಅನ್ನೋದು ನಾನು ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ನಿಮ್ಮ ಫ್ಯಾನ್ಸ್ ಕ್ಲಬ್ ಇದೆಯಲ್ಲ, ಏನೇನು ಕೆಲಸ ಮಾಡ್ತೀರಿ? ಏನಾದರೂ ಸಮಾಜಮುಖಿಯ ಕೆಲಸಗಳನ್ನ ಏನೇನು ಮಾಡ್ತೀರಾ? ಆ ಉತ್ತರ ಸಿಗ್ಲಿಲ್ಲ ನಂಗಲ್ಲಿ, ನೀವು ಹೇಳ್ಬೋದಾ? ಹೇಳ್ತೀವಿ ಸರ್. ಯಾಕಂದ್ರೆ ನಾವು ಮಾಡಿದ್ದು ಬೇರೆ ಫ್ಯಾನ್ಸ್ ಥರ ನಾವು ಸಂಘಟನೆ ನಮ್ದಲ್ಲ. ನಮ್ದು ಸುಮಾರು ಇದೆ, ರಿಕಾರ್ಡ್ಸ್ ಇದೆ, ಆಲ್ಬಮ್ಸ್ ಎಲ್ಲ ನಮ್ಮ ಹತ್ರ ಇದೆ. ಬಟ್ ಯಾಕಂದ್ರೆ ಅವರು ಹುಟ್ಟುದ ಹಬ್ಬಕ್ಕೆ ಸುಮಾರು ಒಂದು 1000 ಜನಕ್ಕೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಅಂದರೆ ಟೈಲರ್ ಮಿಷಿನ್ ಆಗಲಿ, ಹ್ಯಾಂಡಿಕ್ಯಾಪ್ಸ್ ವೀಲ್ ಚೇರ್ ಆಗಲಿ, ಮತ್ತು ಬ್ಲೈಂಡ್ ಅವ್ರಿಗೆ ಒಂದು ಸ್ಟಿಕ್ಸ್ ಕೊಡೋದಾಗಲಿ, ಮತ್ತು ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ಸು ಮತ್ತು ಬುಕ್ಸು ಮತ್ತು ಜಾಮ್ಟ್ರಿ ಬಾಕ್ಸು ಒಂದು ಅವ್ರಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ಒಂದು ಪ್ಯಾಕೇಜ್ ಥರ ಮಾಡಿಕೊಡ್ತೀವಿ. ಹೌದು. ಮತ್ತು ಬಡ ಹೆಣ್ಮಕ್ಳಿಗೆ ಸ್ಯಾರೀಸು, ಬಡ ಅಂತ ಹೇಳಿಲ್ಲ, ಹೆಣ್ಮಕ್ಳಿಗೆ ಯಾರು ಬೇಕಾದ್ರೆ ಅವ್ರಿಗೆ ಸ್ಯಾರೀಸ್ ಕೊಡ್ತೀವಿ. ಮತ್ತೆ ಕುಕ್ಕರ್ ಕೊಡ್ತೀವಿ, ಮನೆಗೆ ಕುಕ್ಕರ್ ಯೂಸ್ ಮಾಡೋದಂತೂ. ಮತ್ತೆ ರೇಷನ್ ಕಿಟ್ ಏನಾದ್ರು ಈ ಕೊರೋನಾ ಟೈಮಲ್ಲಿ ರೇಷನ್ ಕಿಟ್ ಕೊಟ್ಟಿದ್ದೀವಿ. 1000 ಜನಕ್ಕೂ ನಾವು ಹೆಲ್ಪ್ ಮಾಡಿದ್ವಿ. ಅಂದ್ರೆ ಎಲ್ಲೆಲ್ಲಿ ಮಾಡ್ತೀರಾ ನೀವು? ಈಗ ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ಇದೆ ಸ್ಲಮ್ಗಳಲ್ಲಿ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಕೆಲವು ಕಾರ್ಯಕ್ರಮ ಸ್ಟೇಜ್ ಫಂಕ್ಷನ್ ಮಾಡಿದ್ದೀವಿ. ಅಲ್ಲ ಅಂದ್ರೆ ನೀವು ಗಾಂಧಿನಗರದಲ್ಲಿ ಮಾಡ್ತಾ ಇದ್ದೀರಾ? ಅದಕ್ಕೆಲ್ಲ ಯಾರು ಸ್ಪಾನ್ಸರ್ ಮಾಡ್ತಾರೆ ನಿಮ್ಗೆ? ಇಲ್ಲ, ನಮ್ದೇ, ನಾವು ನಮ್ಮ ಸ್ವಂತ ನಮ್ಮ ಖರ್ಚಿದಿಂದ ಮಾಡ್ತೀವಿ. ಸೂಪರ್ ಸೂಪರ್. ಯಾರಾದ್ರೂ ನಮ್ಮೊಂದು ಕೇಳಲ್ಲ, ನಮ್ಮ ಸಂಘಟನೆಯಲ್ಲಿ ಇರೋರು ಅವ್ರವ್ರ ಖುಷಿಯಿಂದ. ಅಲ್ಲ, ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಯಾವುದೇ ಒಬ್ಬ ಸೆಲೆಬ್ರಿಟಿ, ಒಬ್ಬ ಹೀರೋ, ಒಬ್ಬ ಸ್ಟಾರ್, ಅವರ ಅಭಿಮಾನಿಗಳ ಸಂಘಕ್ಕೆ ಇಂತಿಷ್ಟು ದುಡ್ಡು ಅಂತೆಲ್ಲ ಕೊಡ್ತಾರೆ. ಹಂಗೆ ನಿಮ್ಗೆ ಮಾಡಿಲ್ಲ ವಿಜಯ್ ಅವರು? ಇಲ್ಲ ಸರ್, ಅದನ್ನ ಯಾವುದು ಇಲ್ಲ. ₹1 ನಮ್ಮ ಅಭಿಮಾನಿಗಳ ಅವ್ರ ಖುಷಿಯಿಂದ ಅವರು ಸ್ವಂತ ಖರ್ಚು ಮಾಡ್ಕೊಂಡು ಅವ್ರಾಗ್ಲಿ, ಅವ್ರ ಪಟಾಕಿ ಹೊಡಿಯೋದಾಗ್ಲಿ, ಬ್ಯಾನರ್ ಕಟ್ಟೋದಾಗ್ಲಿ, ಕಟೌಟ್ಗೆ ಹಾರ ಹಾಕ್ಲಿ, ಅಲ್ಲಿ ಏನಾದ್ರು ಸಮಾಜ ಕಾರ್ಯಕ್ರಮ ಮಾಡ್ಲಿ, ಅವ್ರ ಸ್ವಂತ ಕಾಸಿನಿಂದ ಮಾಡ್ತಾರೆ ಬಿಟ್ಟು ಯಾವುದೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಯಾರೂ ನಮ್ಮ ಅಭಿಮಾನಿಗಳು ಇಲ್ಲ, ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ಎಷ್ಟು ಜನ ಇದ್ದಾರೆ ನಿಮ್ಮ ಅಭಿಮಾನಿಗಳ ಸಂಘದಲ್ಲಿ? ಸರ್, ನಾವು ಇಲ್ಲ ಇದು ಮಾಡಿದ್ರೆ ಮೈಸೂರು ಜಿಲ್ಲೆ ಮಾಡಿದ್ವಿ, ಜಿಲ್ಲೆ ಅಧ್ಯಕ್ಷ ಮಾಡಿದ್ವಿ, ಚಿಕ್ಕಮಂಗ್ಳೂರು ಮಾಡಿದ್ವಿ, ಮತ್ತೆ ಇಲ್ಲಿ ಕೋಲಾರ ಡಿಸ್ಟಿಕ್ ಮಾಡಿದ್ವಿ, ಭದ್ರಾವತಿ, ಚಾಮರಾಜನಗರ ನಗರ ಎಲ್ಲ ಸುಮಾರು ಕಡೆ. ಅಲ್ಲೆಲ್ಲ ಚಿಕ್ಕಮಂಗ್ಳೂರಲ್ಲೂ ಜಾಸ್ತಿ ಸಿಗ್ತಾರ ತಮಿಳಿಗರು? ಇಲ್ಲ ಸರ್, ಚಿಕ್ಕಮಂಗ್ಳೂರು ಇಲ್ಲೋರು ಒಂದು ಭರತ್ ಅಂತ ಹುಡುಗ, ಅವನು ಮದರ್ ಟಂಗ್ ಕನ್ನಡದವನು ಹುಡುಗ, ಅವನು ದಳಪತಿ ಅಭಿಮಾನಿಗೆ ಅಲ್ಲಿ ಸಂಘಟನೆ ಮಾಡಿದ್ದಾನೆ. ಅಭಿಮಾನಿ ಆಗ್ಬಾರ್ದು ಅಂತ? ಹೌದು, ಸಂಘಟನೆ ಮಾಡಿದ್ದಾನೆ ಅವನು ತಮಿಳು ಮಾತಾಡಕ್ಕೆ ಬರಲ್ಲ. ಅವರು ಒಂದ್ಸತಿ ದಳಪತಿಗೆ ಮೀಟ್ ಮಾಡೋದು ಕನ್ನಡದಲ್ಲೇ ಮಾತಾಡ್ದ, ಅವರು ರೆಸ್ಪಾಂಡ್ ಮಾಡಿದ್ರು. ಹೌದಾ? ಅವರಿಬ್ರು ಮಾತಾಡಿದ್ರು, ವಿಜಯ್ ಅವರು ಮಾತಾಡಿದ್ರು ಕನ್ನಡದಲ್ಲಿ, ರೆಸ್ಪಾಂಡ್ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂಡು ಅವ್ರು ಏನ್ ನಾನು ಸ್ವಲ್ಪ ದೂರದಲ್ಲಿ ಇದ್ದೀನಿ, ನನಗೆ ಅಭಿಮಾನಕ್ಕೆ ಭಾಷೆ ಬೇಕಾಗಿಲ್ಲ. ಹೌದು, ಆ ಲಿಪ್ ಮೂವ್ಮೆಂಟ್ ಎಲ್ಲ ಅವ್ರು ಮಾತಾಡ್ಕೊಂಡ್ರು, ಬಹಳ ಇಷ್ಟ ಆಯ್ತು ಹುಡುಗನಿಗೆ. ಆ ಹುಡುಗನು ಬಹಳ ಸಂತೋಷ ಪಟ್ಟ. ಓಕೆ, ಈಗ ನೀವು ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಿಮ್ಮ ಈ ಅಭಿಮಾನದ ವಿಸ್ತರಣೆ ಆಗ್ತಾ ಇದೆ ಅಲ್ವಾ? ಯು ಆರ್ ಎಕ್ಸ್ಪ್ಯಾಂಡಿಂಗ್ ದ ಫ್ಯಾನ್ ಮೂಮೆಂಟ್. ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂತ, ಈಗ ಅಲ್ಲಿ ಟಿವಿಗೆ ಬಂತು, ಅಧಿಕಾರಕ್ಕೆ ಬಂತು, ಆ ಕ್ಷಣಕ್ಕೆ ಬಂದಂತ ಆಲೋಚನೆ ಇವತ್ತು ಯಾವ ದೊಡ್ಡ ಹಂತ ತಲುಪಿದೆ ನಿಮಗೆ? ನೆಕ್ಸ್ಟ್ ಏನ್ ಕರ್ನಾಟಕದಲ್ಲಿ ಏನ್ ಮಾಡಬೇಕು ಅಂತಿದ್ದೀರಾ? ಕರ್ನಾಟಕ ಬೆಂಗಳೂರಿನ GBA ಚುನಾವಣೆಯಲ್ಲಿ ನಮ್ಮ ಈ ಚುನಾವಣೆಯನ್ನು ಸ್ಪರ್ಶಿಸಿದ ಬೇಡ ಅಂತ ಈ ಸಂಬಂಧಪಟ್ಟ ಮಾತೆಲ್ಲ ಬಂದ್ಬಿಟ್ಟು ನಮ್ಮ ಹೆಡ್ ಕಮಾಂಡ್ ಏನು ಹೇಳ್ತಾರೋ ಅದು ಪರವಾಗಿ ಮೂವ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ ಸರ್. ಅವ್ರು ಹೇಳೋ ತನಕ ನಾವು ಯಾವುದೇ ರೀತಿಯಲ್ಲಿ ನಾವು ಇದು ನೀವು ಏನು ಇನ್ಪುಟ್ಸ್ ಕೊಟ್ಟಿದ್ದೀರಾ ಅಂತ ಕೇಳ್ಬೋದಾ? ಅವ್ರಿಗೆ ಏನು ಇನ್ಪುಟ್ಸ್ ಕೊಟ್ಟಿದ್ದೀರಾ ಸರ್? ನಾವು ಹೋಗಿ ಇವಾಗ ಅವರು ಈ ಥರ ನಾವು ಸ್ಟಾರ್ಟಿಂಗ್ ಪಕ್ಷ ಸ್ಟಾರ್ಟ್ ಆಗೋಗ್ಲೇ ನಾವು ಹೋಗಿ ಅವರ ಭೇಟಿ ಆಗುವಾಗ ಅವ್ರೇನಂದ್ರು, ಸರ್ ಬರೀ ತಮಿಳ್ನಾಡಲ್ಲಿ ಇರೋರು ಮಾತ್ರನಾ, ಇಲ್ಲ ಎಲ್ಲರಿಗೂ ಸೇರಿರ್ತಾ, ಇಲ್ಲಪ್ಪ ಇದು ಹಾಲಿಂದನೇ ಮಾಡಿದ್ಯಾ ಅಂತ ಹೇಳಿದ್ದಾರೆ ಸರ್. ಸೊ ಹಂಗಾರೆ ನಾವೇನು ಮಾಡ್ಬೇಕಂತ ಫಸ್ಟ್ ನಾವು ತಮಿಳ್ನಾಡು ಎಲೆಕ್ಷನ್ ಮುಗಿಸ್ಕೊಳ್ತೀವಿ, ಅದಂತ ನಿಮ್ಮನ್ನೆಲ್ಲ ಕರಿತೀವಿ, ಬನ್ನಿ ಎಲ್ಲ ಭೇಟಿ ಆಗೋಣ ಅಂತ ಹೇಳಿ. ಅಲ್ಲ, ಅವರಿಗೆ ಆ ಆಲೋಚನೆ, ಎಕ್ಸ್ಟೆನ್ಷನ್ ಆಲೋಚನೆ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ? ಇದೆ ಸರ್, ಅವ್ರಿಗಿದೆ.
ಎಕ್ಸ್ಟೆನ್ಷನ್ ಇರೋಕ್ಕೋಸ್ಕರ ತಾನೇ ಈಗ ಪಾಂಡಿಚೇರಿಯಲ್ಲಿ ಆಗಿರೋದು. ಅಲ್ಲ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ರಿಜಿಸ್ಟರ್ ಮಾಡಿದ್ದಾರೆ, ಬಟ್ ಈಗ ಆಲ್ರೆಡಿ ಪಾಂಡಿಚೇರಿಯಲ್ಲಿ ಅವರು ಆಲ್ರೆಡಿ 3 ಸೆಟ್ ನಮ್ಗೆ ಗೆದ್ದು ಬಂದಿದ್ದೀವಿ. ಓಕೆ ಓಕೆ. ಅದರಿಂದ ಈಗ ಅವರು ಈಗ ಜಸ್ಟ್ ನಾವು ಕ್ಯಾಬಿನೆಟ್ ಈಗ ಅವರು ಅರೇಂಜ್ಮೆಂಟ್ ಈಗ ಹೊಸದಾಗಿ ಎಲ್ಲ ಸೆಟ್ ಆಗ್ತಾ ಇದ್ದಾರೆ. ಅದರಿಂದ ಈಗ ಈ ಚುನಾವಣೆ ನೀವು ಹೇಳ್ದಂಗೆ 2 ತಿಂಗಳಿದೆ, ಮತ್ತೆ ಅದಕ್ಕೆ ಅವರು ಸ್ಪರ್ಧಾ ನಮ್ಗೆ ಏನಾದ್ರು ಅವರು ಸೂಚನೆ ಕೊಡ್ತಾರಾ ಇಲ್ವಾ ಅಂತಂದ್ರೆ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಬಟ್ ನೀವು ನಿಮ್ಮ ಅಪ್ಲಿಕೇಶನ್ ಹಾಕಿದ್ದೀರಾ? ನಾವು ನಮ್ಮ ಕಡೆಯಿಂದ ಅಪ್ಲಿಕೇಶನ್ ಆಲ್ರೆಡಿ ಒಂದ್ಸತಿ ಭೇಟಿ ಆಗಿದ್ದೀವಿ. ಸರಿ, ನೆಕ್ಸ್ಟ್ ವೀಕ್ ಮಾತಾಡ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಇನ್ನೊಂದ್ಸತಿ ಭೇಟಿ ಆಗ್ತೀವಿ. ಮತ್ತೆ ಅವ್ರು ಈಗ ನಿಮ್ಗೆ ವಿಶ್ವಾಸ ಇದೆ ಇಲ್ಲೇನಾದ್ರೂ ಟಿವಿಗೆ ವಿಸ್ತರಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಂಡಿಡೇಟ್ಸ್ ಇದಾರೆ ಅಂತ ನೀವು ಹೇಳ್ತೀರಾ? ಖಂಡಿತ ಬೇರೆ ಪಕ್ಷದಿಂದ ಬರೋಕೆ ರೆಡಿ ಇದ್ದಾರೆ. ಹೌದಾ? ಎಷ್ಟೋ ಏನೇನ್ ಮಾತುಕತೆ ನಡೆಸಿದ್ರ? ಈಗ ಏನ್ ಮಾತುಕತೆ ಇಲ್ಲ ಸರ್, ನಮ್ಗೆ ನಾವೇನು ಮಾಡಂಗಿಲ್ವಲ್ಲ ಸರ್. ಸರ್ ಎಷ್ಟೋ ಜನ ಬಂದ್ಬಿಟ್ಟು ಎಲೆಕ್ಷನ್ ನಡೀತು ತಮಿಳ್ನಾಡಲ್ಲಿ, ಎಷ್ಟೋ ಜನ ಕರ್ನಾಟಕದಲ್ಲಿ ನಿಂತ್ಬಿಟ್ಟು ಏನ್ ಹೇಳಿದ್ರು, ನಮ್ಗೆ ಅಲ್ಲೆಲ್ಲ ಓಟ್ ಇಲ್ಲ, ನಮ್ಗೆ ತುಂಬಾ ಬೇಜಾರಾಗಿದೆ, ನಾವೆಲ್ಲ ಅಲ್ಲಿ ಹೋಗಿ ಓಟ್ ಹಾಕಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ನಾವೆಲ್ಲ ಇಲ್ಲೇ ಇರ್ತೀವಿ. ಇವಾಗ ಟಿವಿಗೆ ಬಂದ್ರೆ ಖಂಡಿತ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಅಲ್ಲಿ ಏನು ಮೆಜಾರಿಟಿ ಕೊಟ್ಟಿದೆ ಅದಕ್ಕಂತ ಅದು 2% ನಾವು ಇಲ್ಲಿ ಮೆಜಾರಿಟಿ ಕೊಡ್ತೀವಿ, ನಾವು ಕನ್ನಡದವ್ರು ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಓಕೆ. ಈಗ ನೀವಿರೋ ಕ್ಷೇತ್ರದಲ್ಲಿ ಏನಾದ್ರು ಪ್ರಾಬ್ಲಮ್ಸ್ಗಳಿದೆಯಾ? ಈ ಶಾಸಕರೆಲ್ಲ ನಮಗೆ ಇನ್ನೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ಬೋದು ಅಥವಾ ಹೊಸದಾಗಿ ಏನೋ ಮಾಡಬೇಕು, ಕೊಟ್ಟಂತ ಭರವಸೆಗಳನ್ನೆಲ್ಲ ಈಡೇರಿಸಿದಾರೆ? ಇಲ್ಲ ಸರ್, ಎಲ್ಲ ಮಾಡಿದ್ದಾರೆ. ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಬಂದ್ಬಿಟ್ಟು ರೋಡ್ ಸರಿ ಇದ್ದಿಲ್ಲ, ರೋಡ್ ಹಾಕೊಟ್ಟಿದ್ದಾರೆ. ಇವಾಗ 6 ಸಲ ವಿನ್ ಮಾಡಿದ್ದಾರೆ. ಅದಕ್ಕೆ ಸರ್ ಅವ್ರ ಜನ ಬಂದು ಅವ್ರನ್ನ ತುಂಬಾ ಮೆಚ್ಚಿರೋದು. ಅಲ್ಲ, ಈಗ ನೀವು ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡು ಈಗ ನೀವು ಕಾಂಗ್ರೆಸ್ನ ಪರವಾಗಿದ್ದೀರಿ, ಕಾಂಗ್ರೆಸ್ ಚೆನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿ, ಇಲ್ಲಿ ಮತ್ತೆ ಟಿವಿಕೆ ಏನಾದ್ರು ಸ್ಥಾಪನೆ ಮಾಡ್ಕೊಂಡ್ರೆ ಅದು ಬೇರೆ ಪಕ್ಷಕ್ಕೆ ಹೊಡೆತ ಆಗತ್ತೆ ಅಂತ ಅನ್ಸಿದ್ಯಾ ನಿಮ್ಗೆ? ಬಂದ್ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ಟು ನಾವು ಫಸ್ಟ್ ಇಂದ ಇದ್ದಿರೋದು. ನಮ್ ತಲಪತಿ ಬಂದ್ಬಿಟ್ಟು ಇವಾಗ ಪಕ್ಷ ಓಪನ್ ಮಾಡಿ 3 ವರ್ಷ ಆಯ್ತು. ಅವ್ರು ಬಂದ್ಬಿಟ್ಟು ಫಸ್ಟ್ ನಾವ್ ಹೇಳಿದೀವಲ್ಲ ಸರ್, ನಮ್ಮ ಮನೇಲಿ ಒಬ್ರು ನಮ್ಮ ಅಣ್ಣ ತರ ಅವರು, ನಮ್ಗೆ ಜೊತೆ ಹುಟ್ಟಿಲ್ಲ ಅಂದ್ರೆ ಅವ್ರು ನಮ್ಮ ಮನೇಲಿ ಒಬ್ರು ತರ. ಇವಾಗ ಅವ್ರು ಬಂದ್ಮೇಲೆ ನಮ್ಮ ಅಣ್ಣನಿಗೆ ತಾನೆ ಸರ್ ನಾವು ಸಪೋರ್ಟ್ ಮಾಡ್ಬೇಕು, ನಮ್ಮ ಮನೆಯವ್ರಿಗೆ ತಾನೆ ಸರ್ ನಾವು ಸಪೋರ್ಟ್ ಮಾಡಿ ಇದು ಮಾಡ್ಬೇಕು. ಬಟ್ ಆದ್ರೆ ನಿಮ್ಮ ಮನೆ ಇಲ್ಲಿದೆ ಈಗ. ನಮ್ಮ ಮನೆ ಪೂರ್ತಿ ಕರ್ನಾಟಕನೇ ಸರ್. ಕರೆಕ್ಟ್. ಒಳ್ಳೆ ಮಾತನ್ನು ಹೇಳಿದ್ರಿ. ನಿಜ, ನಿಮ್ ಜೊತೆ ಮಾತನಾಡ್ತೀನಿ, ವೆರಿ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಕಲೆಗೆ, ಅಭಿಮಾನಕ್ಕೆ ಎಷ್ಟು ಬೆಲೆ ಇದೆ, ಏನೆಲ್ಲ ಬೆಳವಣಿಗೆಗಳನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಳ್ಬೋದೇನೋ ಅಂತ ಅನ್ಸುತ್ತೆ. ಯಾವಾಗಲೂ ಒಂದು ಮಾತಿದೆ, ಸ್ಪೋರ್ಟ್ಸ್ ಯುನೈಟ್ ದ ವರ್ಲ್ಡ್ ಅಂತೀವಿ. ಹಾಗೆಯೇ ಈ ಕಲೆ ಕೂಡ ಅದಕ್ಕೆ ದೇಶ, ಭಾಷೆ, ರಾಜ್ಯ ಯಾವುದರ ಗಡಿ ಇಲ್ಲ ಅನ್ನೋದಕ್ಕೆ ಈ ಒಂದು ಚರ್ಚೆ ಕೂಡ ಸಾಕ್ಷಿ ಆಗ್ತಾ ಇದೆ ಮತ್ತು ನಿಮಗೆ ಮನದಟ್ಟಾಗಿದೆ. ಆದರೆ ಈಗ ಸದ್ಯದ ಸುದ್ದಿ ಏನು ಅಂತ ಹೇಳಿದರೆ, ನೆಕ್ಸ್ಟ್ GBA ಚುನಾವಣೆಯಲ್ಲಿ TVK ಸ್ಪರ್ಧೆ ಮಾಡುತ್ತಾ? ಹಾಗಾದರೆ ಅವ್ರದ್ದು ಏನು ಲೆಕ್ಕಾಚಾರ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ.